ಕಿಸಾನ್ ಮೋರ್ಚಾ ಮತ್ತು ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳ ಜಂಟಿ ಆಶ್ರಯದಲ್ಲಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಇವತ್ತು ನಾವು ಬೆಂಬಲ ಅಲ್ಲ, ನಮ್ಮ ಸಕ್ರಿಯ ಪಾಲ್ಗೊಳ್ಳುವಿಕೆ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ. ನಾವು ಬೆಂಬಲಿಸಿ ಬಂದಿಲ್ಲ, ನಮ್ಮ ಕರ್ತವ್ಯ ಇದು. ಕಾರ್ಮಿಕರಾಗಿ, ರೈತರಾಗಿ ಮತ್ತು ಯಾವುದೇ ಒಬ್ಬ ಜನರ ಒಂದು ಸಾಮಾನ್ಯ ನಮ್ಮ ಕರ್ತವ್ಯ ಅಂತ ನಾವು ಭಾವಿಸ್ಕೊಂಡು ಈ ಹೋರಾಟದಲ್ಲಿ ನಾವು ಭಾಗವಹಿಸಿದ್ದೇವೆ. ಬಂಧುಗಳೇ, ಬಹಳ ಮುಖ್ಯವಾಗಿ ಏನು ಕೇಂದ್ರದಲ್ಲಿ ಇವತ್ತು ಒಕ್ಕೂಟ ಸರ್ಕಾರ ಮೋದಿ ನೇತೃತ್ವದಲ್ಲಿ ಜಾರಿಗೆ ಬಂದ ನಂತರ ಬಡವರಾಗಿ, ಕಾರ್ಮಿಕರನ್ನ ಜಿತಗಳನ್ನಾಗಿ, ರೈತರನ್ನ ಶೋಷಣೆಗೆ ದೂಡ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ. ಬಂಧುಗಳೇ, ನೀವೆಲ್ಲರೂ ಗಮನಿಸಿರ್ಬೋದು, 2014ರಲ್ಲಿ ಮೊದಲನೇ ಸಲ ಮೋದಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ಜಾರಿಗೆ ಮಾಡಿದ್ದು ಮೊದಲಿಗೆ ಏನು ರೈತ ವಿರೋಧ ಇರತಕ್ಕಂಥ ಕೃಷಿ ಜಮೀನುಗಳನ್ನ ಕಾಯ್ದೆಯನ್ನು ಅಕ್ವೈರ್ ಮಾಡ್ಕೊಳ್ತಕ್ಕಂಥ ಕಾಯ್ದೆಯನ್ನು ಜಾರಿಗೆ ತಗೊಂಡ್ಬಂದ್ರು. ಆ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ರೈತರು ಹೋರಾಟ ಮಾಡಲಾಗಿ ಅದನ್ನು ವಾಪಸ್ ಆಯಿತು. ಆ ನಂತರದಲ್ಲಿ ಅವರು ಕೈ ಹಾಕಿದ್ದು ಎರಡನೇ ವಿಷಯ, PF ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲರೂ ಗಮನಿಸಿರ್ತೀರಿ. ಏನು ಒಬ್ಬ ಕಾರ್ಮಿಕರಿಗೆ, ಒಬ್ಬ ಕಾರ್ಮಿಕ ಮಹಿಳೆಗೆ ಒಂದೇ ಒಂದು PF ಕಾಯ್ದೆ, ಏನು ಬ್ಯಾಂಕ್ ಖಾತೆ ಇರಬೇಕು ಅಂತಕ್ಕಂಥ ಒಂದು ಇದನ್ನ ಜಾರಿ ಮಾಡಿದ್ರು. PF ಖಾತೆ ಇರಬೇಕಂತದನ್ನ ಅದನ್ನ ವಿರೋಧಿಸಿ ನಮ್ಮ ಬೆಂಗಳೂರಿನ ಲಕ್ಷಾಂತರ ಮಹಿಳೆಯರು ಬೀದಿಗಿಳಿದು ಒಂದು ವಾರಕ್ಕೆ ನಮ್ಮ ಮೋದಿಯವರು ಆ ಕಾಯ್ದೆಯನ್ನ ವಾಪಸ್ ತಗೊಂಡ್ರು. ಆದರೆ ಅವರು ಸುಮ್ಮನೆ ಇರಲಿಲ್ಲ. ಬಂಧುಗಳೇ, 2019ರ ಕೋವಿಡ್ ಸಂದರ್ಭದಲ್ಲಿ ನಮ್ಮನ್ನೆಲ್ಲರನ್ನು ಮನೆಯಲ್ಲಿ ಕೋವಿಡ್ ಲಾಕ್ಡೌನ್ ಅಂತ ಮಾಡಿ ಜೈಲಲ್ಲಿ ತರ ಹಾಕಿ, ಆ ಸಂದರ್ಭದಲ್ಲಿ ಕಳ್ಳ ಮಾರ್ಗ ಅಂದ್ರೆ ಖಂಡಿತ ಕಳ್ಳ ಮಾರ್ಗದಲ್ಲಿ ಏನು ಕೋವಿಡ್ ಲಾಕ್ಡೌನ್ ಇರಬೇಕಾದ್ರೆ 44 ಕಾರ್ಮಿಕರ ಪರವಾಗಿರ್ತಕ್ಕಂಥ ಕಾಯ್ದೆಗಳನ್ನ ರದ್ದು ಮಾಡಿ 4 ಸಂಹಿತೆಗಳನ್ನಾಗಿ ಜಾರಿಗೆ ತಂದರು. ಅದನ್ನ ಹಿಂಬಾಗಿಲಿನ ಮುಖಾಂತರ ಲೋಕಸಭೆಯಲ್ಲಿ ಚರ್ಚೆ ಇಲ್ಲ, ರಾಜ್ಯಸಭೆಯಲ್ಲಿ ಚರ್ಚೆ ಇಲ್ಲ. ಬಂಧುಗಳು, ಸೊ ಆ ಸಂದರ್ಭದಲ್ಲಿ ನೀವೆಲ್ಲ ಇದೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿಯನ್ನ ಮಾಡಿದ್ವಿ. ಆದರೆ ಸರ್ಕಾರ ಇದುವರೆಗೂ ಕೂಡ ವಾಪಸ್ ತಗೊಂಡಿಲ್ಲ. ಆ ನಂತರದಲ್ಲಿ ಎರಡನೇ ಕೋವಿಡ್ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ರೈತರ ವಿರೋಧಿಯಾಗಿರ್ತಕ್ಕಂಥ 4 ಕೃಷಿ ಮಸೂದೆಯನ್ನು ಜಾರಿಗೆ ತಗೊಂಡ್ಬಂದ್ರು. ಆ ಸಂದರ್ಭದಲ್ಲಿ ನಮ್ಮ ಉತ್ತರ ಭಾರತದ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ ರೈತರು ದೆಹಲಿಯ 4 ಗಡಿಗಳನ್ನ ಲಾಕ್ ಮಾಡಿದ್ರು, ಬಂದ್ ಮಾಡಲಾಗಿ ನಮ್ಮ ಮೋದಿಯವರು ಬಂದು ನಮ್ಮ ರೈತ ಸಂಘಟನೆಗಳಿಗೆ ಬರ್ಕೊಟ್ರು ಲಿಖಿತವಾಗಿ ಏನಂತ, ನಾವು ಈ ಕಾಯ್ದೆಗಳನ್ನ ವಾಪಸ್ ತಗೊಳ್ತೀವಿ ಅಂತ. ಆದರೆ ಅವರು ವಾಪಸ್ ತಗೊಳ್ತೀವಿ ಅಂತ ಬರ್ಕೊಟ್ಟ ಇದುವರೆಗೂ ಅದನ್ನ ವಾಪಸ್ ಜಾರಿ ಮಾಡಿಲ್ಲ. ಆದರೆ ಉತ್ತರ ಪ್ರದೇಶದಲ್ಲಿ ಅವರು ಗೆದ್ರು ಅಧಿಕಾರ ಇರ್ತಿದ್ದಾರೆ. ಇವತ್ತಿನವರೆಗೂ ಅಲ್ಲಿ ನಮಗೆ ರೈತರ ಪರವಾಗಿರ್ತಕ್ಕಂಥ ಕಾಯ್ದೆಗಳನ್ನ ಜಾರಿ ಮಾಡಿಲ್ಲ ಮತ್ತು ತಂದಿರ್ತಕ್ಕಂಥ ಕಾಯ್ದೆಗಳನ್ನ ವಾಪಸ್ ತಗೊಂಡಿಲ್ಲ. ಆದರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಈ ಕಾರ್ಮಿಕ ವಿರೋಧ ಇರತಕ್ಕಂಥ ರೀತಿಯನ್ನ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಏನು ಕಡಿಮೆ ಇಲ್ಲ. ಏನು ಅವರು ದಿನದ ಅವಧಿ, ಕೆಲಸದ ಅವಧಿ 8 ಗಂಟೆ ಇರ್ತಕ್ಕಂಥದ್ದು 12 ಗಂಟೆಗೆ ಜಾರಿ ಮಾಡಿದ್ರು. ನಮ್ಮ ಕರ್ನಾಟಕದ BJP ಸರ್ಕಾರ ಅದನ್ನ ಜಾರಿ ಮಾಡಿ ಚೈನಾಕ್ಕೆ ಹೊರಟಿತ್ತು. ಈ ಕಾಂಗ್ರೆಸ್ ಸರ್ಕಾರ ಅದನ್ನ ಆಲ್ರೆಡಿ ಜಾರಿ ಮಾಡಿದ್ದಾರೆ. ಅಂದ್ರೆ ಇವರೆಲ್ಲ ಒಂದೇ ನಡೆದ ಮುಖಗಳಿದಂತೆ. ಇವರು ಕಳ್ಳರಾದ್ರೆ ಅವರು ದರೋಡೆಕೋರು, ಅವ್ರ ದರೋಡೆ ಕೊಡೋದು ಇವ್ರು ಕಳ್ಳರು. ಸೊ ಯಾರಿಗೂ ವ್ಯತ್ಯಾಸ ಇಲ್ಲ ಬಂದಿಲ್ಲ. ಸೊ ಹಾಗಾಗಿ ನಾವು ದುಡಿತಕ್ಕಂಥ ಜನ, ರೈತರು, ಕಾರ್ಮಿಕರು ನಾವೆಲ್ಲರೂ ಒಟ್ಟಾಗಬೇಕಾಗಿದೆ, ಹೋರಾಟ ಮಾಡಬೇಕಾಗಿದೆ. ನಮಗಿರ್ತಕ್ಕಂಥ ದಾರಿ ಒಂದೇ, ಅದು ಹೋರಾಟ ಮಾತ್ರ. ಇವಾಗ ಏನು ಕಳೆದ 4 ದಿನಗಳ ಹಿಂದೆ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಾವು 16,000 ಜನ ಸೇರಿಸಿ ನಾವಲ್ಲಿ ರೈತರು ಹೋರಾಟ ಮಾಡಿದ್ವಿ. ದೇವನಹಳ್ಳಿಯ ಅಲ್ಲಿ ಏನು 1777 ಎಕರೆ ಜಮೀನನ್ನ ಸರ್ಕಾರ ಕಾನೂನು ಬಾಹಿರವಾಗಿ ನಮ್ಮ ರೈತರ ಜಮೀನನ್ನು ಕಸ್ಕೊಳ್ಳಿಕ್ಕೆ ಹೊರಟಿದೆ. ನಾವು ಇರ್ತಕ್ಕಂಥ ಇಡೀ ರಾಜ್ಯದ ಎಲ್ಲ ರೈತ ಪರ, ಕಾರ್ಮಿಕ ಪರ ಸಂಘಟನೆಗಳು ನಾವು ಹೋರಾಟ ಮಾಡಿದ್ವಿ. ಈ ಸರ್ಕಾರ ನಮಗೆ 15 ತಾರೀಕಿಗೆ ಸಮಯ ಕೇಳಿದೆ. 15 ತಾರೀಕು ಸಮಯ ಕೊಡಿ, ನಾವು ಕಾನೂನು ದುಡುಕನ್ನ ನಾವು ಸರಿಪಡಿಸ್ಕೊಂಡು ನಾವು ವಾಪಸ್ ತಗೊಳ್ತೀವಿ ಅಂತ. ಹಾಗೇನೆ ನಮಗೆ ಕಾರ್ಮಿಕರ ಪರವಾಗಿರ್ತಕ್ಕಂಥ ನೀತಿಗಳನ್ನ ಜಾರಿ ಮಾಡಬೇಕು ಮತ್ತು ಈ 4 ಮಸೂದೆಗಳನ್ನ ನೀವು ವಾಪಸ್ ತಗೋಬೇಕಂತಕ್ಕಂಥ ಒತ್ತಾಯ ಇಟ್ಕೊಂಡು ನಡೀತಕ್ಕಂಥ ಇವತ್ತು ರಾಷ್ಟ್ರೀಯ ಮಟ್ಟದ ಸಾರ್ವತ್ರಿಕ ಮುಷ್ಕರಕ್ಕೆ ನಾವೆಲ್ಲರೂ ಜೊತೆಗೂಡಿದ್ದೀವಿ. ನಾವು ಹೋರಾಟದ ತನಕ ಹೋರಾಟ ಮುಂದುವರಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡ್ತಕ್ಕಂಥ ಬೆಂಬಲಿಗೆ ಮಾತು ಮುಗಿಸ್ತೇನೆ. ನಮಸ್ಕಾರ.